ಇಲ್ಲಣ್ಣ, ಇದಂತೂ ಬಿಡೋದೇ ಇಲ್ಲಣ್ಣ. ಏನು ಗೂಂಡಾಗಳ? ಹೊಡೆದಿದ್ದೇನಿದೆ ಸರ್? ಈ ಕೈ ಮಾಡೋ ಅಧಿಕಾರ ಯಾರು ಸರ್ ಕೊಟ್ಟಿದ್ದು ಸರ್? ನಿಮಗೆ ಕೈ ಮಾಡೋ ಅಧಿಕಾರ ಯಾರು ಸರ್ ಕೊಟ್ಟಿದ್ದು ಸರ್? 3 ಸಲ ಹೊಡೆದಿದ್ದಾರೆ ಸರ್. ಇಲ್ಲ ಸರ್, 3 ಸಲ ಹೊಡೆದಿದ್ದಾರೆ. ನಾನೇನಿಲ್ಲ, ಒಂದೇ ಒಂದು ಹಾರ ಹಾಕ್ಬೇಕು ಅಂತ ಬಂದಿದ್ದು. ಹೊಡಪಲ್ಲಿ ಒಂದೇ ಒಂದು ಹಾರ ಹಾಕ್ಬೇಕಂತ ಬಂದಿದ್ದಕ್ಕೆ ಈ ಸಾಹೇಬ್ರು 3 ಸಲ ಹೊಡೆದಿದ್ದಾರೆ. ಇಲ್ಲಿ ನೋಡಿ, ಮಾರ್ಕಿದ್ದಾರೆ. ಇಲ್ಲಣ್ಣ, ಇದಂತೂ ಬಿಡೋದೇ ಇಲ್ಲಣ್ಣ. ಏನು ಗೂಂಡಾಗಳ ಅಥವಾ ಕೆಟ್ಟಾಗಿ ಮಾತಾಡೋಣ? ಏನಾದ್ರು ಮಾಡಿದ್ವಾ? ತಪ್ಪಾಗಿ ಮಾಡಿದ್ವಾ? ಏನಾದ್ರು ಮಾಡಿದ್ವಾ ಹೇಳಿ, ನೀವು ಹೇಳಿ. ಹೊಡೆಯೋ ಅಧಿಕಾರ ಯಾರು ಕೊಟ್ಟಿದ್ದು? ನಿಮ್ಗೆ ಯಾರು ಸರ್ ಕೊಟ್ಟಿದ್ದು ಸರ್? ನಾನೇನು ಕೇಳಿದೆ ಗೊತ್ತಾ ಸರ್? ಒಂದು ಹಾರ ಹಾಕ್ಬಿಟ್ಟು ಬರ್ತೀನಿ ಸರ್. ಅವರಂತೂ ಇಲ್ಲ, ಬೋರ್ಡ್ಗೆ ಒಂದು ಹಾರ ಹಾಕ್ತೀವಿ ಅಂತ ಕೇಳಿದ್ರೆ ಅಷ್ಟೇನೆ ಸರ್. ನಿನ್ನೆ ಕೇಕ್ ಕಟ್ ಮಾಡಿದ್ದೀವಿ, ಒಂದು ತಪ್ಪು ಮಾಡಿಲ್ಲ ಸರ್. 3 ರೇಟ್ ನಾನು ಹೊಡೆದಿದ್ದೀನಿ ಅವ್ರಿಗೆ, ನಾನು 3 ರೇಟ್ ಅವ್ರಿಗೆ ಹೊಡೆದಿದ್ದೀನಿ. ಏನಾಗ್ತಿತ್ತು? 353 ಕೇಸ್ ಆಗ್ತೀನಿ ವಯಸ್ಸೋದಿಗೆ. ಇವ್ರ ಮೇಲೆ ಯಾಕೆ ಕೇಸ್ ಆಗಲ್ಲ? ಈಗ ಯಾಕೆ ಕೇಸ್ ಆಗಲ್ಲ? ಹೊಡೆಯೋ ಅಧಿಕಾರ ಯಾರು ಕೊಟ್ಟಿದ್ದು? ತಪ್ಪ ಮಾತಾಡೋ ಕಾನೂನು ಪ್ರಕಾರ ಕೇಸ್ ಮಾಡಲಿ, ನಾನು ಕೋಟ ನೋಡ್ಕೊಳ್ತೀನಿ. ಜನ ಕಳಿಸಿ. ನನ್ನ ಮೇಲೆ ಹೊಡೆದಿದ್ದಾರೆ ಸರ್, ನನ್ನ ಮೇಲೆ ಅಲ್ಲೇ ಆಗಿದೆ ಸರ್. ದರ್ಶನ ಅಭಿಮಾನಿ ಅನ್ನೋ ಕಾರಣಕ್ಕೋಸ್ಕರ ಯಪ್ಪ ತುಂಬ ಅಲ್ಲೇ ಮಾಡಿದ್ದಾರೆ. ನ್ಯೂಸೆನ್ಸ್ ಅಂತ ಮಾತಾಡ ಸರ್. ಹೊಡೆಯೋ ಅಧಿಕಾರ ಕೊಟ್ಟಿದ್ದಾರೆ. ಮೆಡಿಕಲ್ ಮಾಡ್ತೀವಿ. ಇಲ್ಲಿ ನ್ಯೂಸೆನ್ಸ್ ಮಾಡಬೇಡ, ಇಲ್ಲ ಅಷ್ಟೇನೆ. ಹೋಗಿ ಸ್ಟೇಷನ್ ಅಲ್ಲಿ ಹೊಡೆದಿದ್ದಾರಲ್ವಾ, ಕಂಪ್ಲೇಂಟ್ ಮಾಡೋದು ನೀವು ಹೋಗಿ. ಅಲ್ಲ ಸರ್, ಮಾಡಿ ನೀನು ಮಾಡಿ. ಪಬ್ಲಿಕಲ್ಲಿ ಹೊಡೆಯೋ ಅಧಿಕಾರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು. ಹೋಗಿ ಸುಮ್ಮನೆ ಹೋಗಿ ಕಂಪ್ಲೇಂಟ್ ಸುಮ್ಮನೆ ಅಲ್ಲ ಸರ್, ಲೈವ್ ಆಗಿ ಹೊಡೆದ್ರೆ ಇಲ್ವಾ? ಎಷ್ಟೆಲ್ಲ ಹೊಡೆದ್ರು? ಆಯ್ತು, ಕಂಪ್ಲೇಂಟ್ ಕೊಡ್ರಿ. ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಸುಮ್ಮನೆ ರೋಡಲ್ಲಿ ನಿಂತ್ಕೊಂಡು ನಾನು ಇದನ್ನ ಕಂಪ್ಲೇಂಟ್ ಕೊಡೋಗಿ. ಹೋಗಿ ಹೊಡೆದಿದ್ರೆ ಕಂಪ್ಲೇಂಟ್ ಕೊಡೋಗಿ. ಆಯ್ತು ಸರ್, ಹೊಡೆದಿರೋದಕ್ಕೆ ನೇರವಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ. ಸರ್, ಒಂದು ನಿಮಿಷ ನೋಡಿ. ಒಳ್ಳೆದಲ್ಲ.